ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೇಶವಿನೆಲೆದು ಚೇಟ್ಲ ಮಾಡ್ತೇನೆ. ಅದು ಕೇಶವಿನೆಲೆ ನಮ್ಮಲ್ಲಿಲ್ಲ, ಹಾಗೆ ಲೇಟ್ ಆಯಿತು ನಾನು ಮಾಡೋದು. ಇದು ಒಬ್ಬರು ಅನ್ನ ಕೊಟ್ಟಿದ್ದಾರೆ ನೋಡಿ, ತೋರಿಸ್ತೇನೆ. ತುಂಬ ಎಲೆ ಕೊಟ್ಟಿದ್ದಾರೆ. ನಾನು ಇದರಲ್ಲಿ ಚಿಕ್ಕ ಚಿಕ್ಕದನ್ನು ತೆಗೆದಿರ್ತೇನೆ, ಇಷ್ಟು ಚಿಕ್ಕದು. ಇದನ್ನೆಲ್ಲ ಸರಿ ಮಾಡಿ ಆಯಿತು. ಸ್ವಲ್ಪ ನೀರು ಹಾಕಿದೆ, ಅಂದರೆ ಏನಾದರೂ ಇದ್ದರೆ ಹೋಗಲಿ ಅಂತ. ತೊಳಿಲಿಕ್ಕೆ ಅದರಲ್ಲಿ ನೀರು ನಿಲ್ಲುವುದಿಲ್ಲ. ಇದನ್ನಿನ್ನೂ ಹೀಗೆ ಮಾಡಿ ಕಟ್ಟಿದರೆ ಆಯಿತು. ಇದು ಕಟ್ಟಬೇಕಾದ್ರೆ ಎಲೆ ಬಾಡಬೇಕು, ಬಾಡಿದರೆ ಚೆಂದ ಆಗ್ತದೆ ನೋಡಿ. ಈ ಥರ ಮಾಡಿ, ಅದು ನನ್ನ ಹತ್ರ ಇದು ತೆಗೆದೆಲ್ಲ ಹಾಗೆ ಹೀಗೆ ಮಾಡೋದು. ಹೀಗೆ ಮಾಡಿ ಇದನ್ನು ಹೀಗೆ ತಂದು ಇದರೊಳಗೆ ಹಾಕೋದು. ಈ ಥರ ಹೀಗೆ ಕಟ್ಟಿ ಹಾಕಿದರೂ ಆಗ್ತದೆ. ಈಚೆ ನಾನು ದೋಸೆ ಕೂಡ ಮಾಡ್ತೇನೆ. ಹೀಗೆ ತಂದು ಹೀಗೆ ಮಾಡೋದಾ, ಹೀಗೆ ಇಟ್ಕೊಳ್ಳೋದಾ, ಆಮೇಲೆ ಹೀಗೆ ಮಾಡಿ ಇದರೊಳಗೆ ಹಾಕೋದು. ಮುಂಡಾಸ್ ಇವಾಗ ನಾನು ಮಸಾಲೆ ಮಾಡ್ತಾನೆ. ಇದು ಮೆಣಸಾಗಲಿ, ಅದು ಬಿಸಿ ಇತ್ತಲ್ಲ, ಅದಕ್ಕೆ ಮೆಣಸಾಗಿದ್ರಲ್ಲಿ ಹಾಕಿಟ್ಟೆ. ಜೀರಿಗೆ ಇಷ್ಟು ಹಾಕ್ತೇನೆ, ಒಂದು ಸ್ಪೂನು. ಕೊತ್ತಂಬರಿ ಒಂದು ಸ್ಪೂನ್ ಹಾಕ್ತೇನೆ. ಅರ್ಧ ಹೋಳು ತೆಂಗಿನ ತುರಿ ತಗೊಂಡಿದ್ದೇನೆ. ಈರುಳ್ಳಿ ಅರ್ಧ, ಒಂದಿಷ್ಟು ಬೆಳ್ಳುಳ್ಳಿ, ಅರಸಿನ ಹಾಕ್ತೇನೆ ಸ್ವಲ್ಪ. ಹುಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ನಾನಿವಾಗ ಇದನ್ನು ಮಣ್ಣಿನ ಮಡಕೆಯಲ್ಲಿ ಮಾಡ್ತೇನೆ.
ಇದಕ್ಕೇನು ಉಪ್ಪು ಹಾಕ್ತೇನೆ ಬೇಕಾದಷ್ಟು. ಕೊದಿತಿರುವಾಗ ಇದನ್ನು ಹಾಕ್ತೇನೆ. ಚಟ್ಲ ಇನ್ನಿದು 10 ನಿಮಿಷ ಬೇಯಲಿಕ್ಕೆ ಬಿಡೋಣ. ಈಗ ಚೇಟ್ಲ ಬೆಂದಿರ್ತ ಅಂತ ನೋಡುವ. ನೋಡಿ ಸೂಪರ್ ಆಗಿದೆ. ಸ್ವಲ್ಪ ಹೊತ್ತಾದರೆ ತಲೆ ಹಿಡಿತಿತ್ತು, ಮಾಡಿದ್ದೆಲ್ಲ ವೇಸ್ಟ್ ಆಗ್ತಿತ್ತು. ಈಗ ಚೆಂದ ಆಗಿದೆ. ಚೇಟ್ಲ ಪದಾರ್ಥ ರೆಡಿ ಆಯಿತು. ಇನ್ನು ನಾನು ಶಾಪಿಗೆ ಹೊರಡ್ತೇನೆ. ಟಿಫಿನಿಗೆಲ್ಲ ಹಾಕಿ ಶಾಪಿಗೆ ಹೊರಡೋದು. ಶಾಪಿಗೆ ಹೋಗುವ ಮುಂಚೆ ಒಮ್ಮೆ ಹಾಸ್ಪಿಟಲ್ಗೆ ಹೋಗಬೇಕು. ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಶಾಪಿಗೆ ಹೋಗೋದು. ಇವಾಗ ನಾನು ಹೊರಟಾಯಿತು ಕೆಲಸಕ್ಕೆ. ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಕೆಲಸಕ್ಕೆ ಹೋಗೋದು. ಚಿನ್ನಿ ನೋಡಿ ಇಲ್ಲಿ ಹುಲ್ಲು ತಿಂತಾ ಇದ್ದಾಳೆ. ಚಿನ್ನಿ 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 ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.